ನನ್ನನ್ನ ಕಾಪಾಡ್ತೀಯ ಅಂತ ನಂಬಿ ಇಲ್ಲಿಗೆ ಬಂದೆ. ಆದ್ರೆ ನೀನ್ ನನ್ನನ್ನ ಕಾಪಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ಯಾ? ಇಷ್ಟೇನ ನನ್ನ ಮೇಲಿರೋ ಕಾಳಜಿ? ನಾನ್ ನಿನ್ನ ಎಷ್ಟ್ ಸಲ ಕಾಪಾಡಿದೀನಿ ಅನ್ನೋದನ್ನ ನೆನ್ಪು ಮಾಡ್ಕೊ ಅಮೃತ. ನನ್ ಒಂದ್ಸಲ ಇವ್ರ ವಶ ಆದ್ರೆ ಇನ್ಯಾವತ್ತೂ ನಾನ್ ನಿನ್ ವಶಕ್ಕೆ ಬರೋದಿಲ್ಲ. ನೆನ್ಪಿಡ್ಕೊ, ಬಿಡಿ ನನ್ನನ್ನ. ಏನ್ ಮಾಡೋದೀಗ? ಗುರುಗಳನ್ನ ಸಂಪರ್ಕಿಸೋಣ ಅಂದ್ರೆ ಅವ್ರ ಪೂಜಾ ಸಂಧ್ಯಾ ವಂದನೆಗೆ ತೊಂದರೆ ಕೊಟ್ಟಾಗತ್ತೆ. ಹೀಗೆ ಸುಮ್ಮನೆ ಇದ್ರೆ ನಾಗರತ್ನನ ಅವ್ರು ಬಿಡೋದಿಲ್ಲ. ಏನ್ ಮಾಡೋದು ಇವಾಗ? ಗುರುಗಳೇ, 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 ಅಯ್ಯೋ ಇದೇನಿದು? ಗುರುಗಳು ಸಂಪರ್ಕಕ್ಕೆ ಸಿಗ್ತಿಲ್ವಲ್ಲ? ಏನ್ ಮಾಡೋದು ಇವಾಗ? ನನ್ ಒಂದ್ಸಲ ಇವ್ರ ವಶ ಆದ್ರೆ ಇನ್ಯಾವತ್ತೂ ನಾನ್ ನಿನ್ ವಶಕ್ಕೆ ಬರೋದಿಲ್ಲ. ಭಾವೋದ್ವೇಗಕ್ಕೆ ಒಳಗಾಗಿ ಅಪಾಯನ ಅನಾಹುತನ ಮೈಮೇಲೆ ಎಳ್ಕೊಳ್ಳೋದು ಯುದ್ಧ ಗೆಲ್ಲುವ ಯೋಧನ ಲಕ್ಷಣ ಅಲ್ಲ ಮಗಳೇ. ಅಮೃತ, 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 ಅಮೃತ. ಇಲ್ಲ, ಇಲ್ಲಿ ನನ್ನ ಸುರಕ್ಷತೆಗಿಂತ ನಾಗಮಣಿ ಸುರಕ್ಷತೆನೇ ಮುಖ್ಯ. ಹಾಗೆ ಆ ಊರ್ಮಿಳನ್ನ ನಿರ್ನಾಮ ಮಾಡೋದೆ ಮುಖ್ಯ. ಏನು ಅಪಾಯದ ಸೂಚನೆ ಕಾಣಿಸ್ತಾ ಇದೆಯಲ್ಲ? ಅಮೃತ, ಅಮೃತ. ಅಮೃತ, ನಾನು ನಾಗರತ್ನ. ಶುಕ್ರಲೋಕದ ತುಚ್ಛ ನಾರಿ ಇಂತಹ ಕುತಂತ್ರಗಳನ್ನು ಮಾಡಿ ಅಮೃತನ ಆಶ್ರಮದಿಂದ ಹೊರಗಡೆ ಬರೋ ಹಾಗೆ ಮಾಡಿ ಅವಳಿಗೆ ತೊಂದರೆ ಕೊಡಕ್ಕೆ ನೋಡ್ತಾ ಇದೀಯಾ? ಈ ನಿನ್ನ ಕುತಂತ್ರ ಫಲಿಸೋದಿಲ್ಲ. ನಾನು ಅಮೃತನ ಯಾಕೆ ಅಟ್ಟಹಾಸದ ನಗು? ನಿನ್ನ ಅಂತ್ಯ ಹತ್ರ ಬಂತು ಅಂತನಾ? ನನ್ನ ಅಂತ್ಯ ಅಲ್ಲ ಕಣೋ, ನಿನ್ನ ಅಂತ್ಯ. ಹಾಗೆ ನೀನ್ ಕಾಪಾಡೋಕ್ ನಿಂತಿದ್ಯಲ್ಲ ಆ ಅಮೃತ, ಅವಳ ಅಂತ್ಯ. ಸಾತ್ವಿಕರಿಗೆ ಸಾತ್ವಿಕತೆಗೆ ಸಾವಿಲ್ಲ ಅನ್ನೋದನ್ನು ಮರ್ತಿದ್ಯಾ ನೀನು? ಸತ್ತು ಮಣ್ಣಲ್ಲಿ ಮಲಗಿದ್ದನ್ನ ನೀನು ಮರ್ತ್ಬಿಟ್ಟಿದ್ಯಾ? ನಮ್ಮಂತಹ ಸಿದ್ಧಿ ಪುರುಷರಿಗೆ ಸಾವು ಸಮಾಧಿ ಇದ್ದ ಹಾಗೆ, ಒಂದು ರಾತ್ರಿ ನಿದ್ದೆ ಮಾಡಿ ಎದ್ದಂತೆ.
ಕೋತಿ ತನ್ನ ತೋಕೆನ ಜಂಡದ ರೀತಿಯಲ್ಲಿ ಎತ್ತಿ ಎತ್ತಿ ತೋರ್ಸೋ ಹಾಗೆ ನೀನು ನಿನ್ನ ಪ್ರತಾಪನ ನನ್ನ ಮುಂದೆ ಒದ್ರಬೇಡ. ಮೊದಲು ನೀನು ನಿನ್ನನ್ನ ನನ್ನಿಂದ ಕಾಪಾಡ್ಕೊ, ಆಮೇಲೆ ಅಮೃತನ ಕಾಪಾಡುವಿಯಂತೆ. ಎಲೆ ಕ್ಷುದ್ರ ಲೋಕದ ತುಚ್ಛ ಹುಳುವೆ, ಆ ಶಂಕರನ ಕೃಪೆಯಿಂದ ಶಕ್ತಿ ಸಾಮರ್ಥ್ಯದಲ್ಲಿ ನಾನು ಸೂರ್ಯ, ನೀನು ಹಣತೆ, ನಾನು ಬ್ರಹ್ಮಾಂಡ, ನೀನು ಅಣು. ಹೀಗಿರುವಾಗ ನನ್ನನ್ನೇ ಉಚ್ಚಾಯಿಸಿ ಮಾತನಾಡುವಷ್ಟು ಧೈರ್ಯನಾ ನಿನಗೆ? ಮೂರ್ಖ, ನಾನು ಸೂರ್ಯನಷ್ಟೇ ಪ್ರಖರ, ಬ್ರಹ್ಮಾಂಡದಷ್ಟೇ ಶಕ್ತಿವಂತೆ ಅನ್ನೋದನ್ನ ನೀನು ಮರಿಬೇಡ. ನಾಗಮಣಿ ಈಗ ನನ್ನ ವಶದಲ್ಲಿದೆ. ನಾನ್ ನಿನ್ನನ್ನ ಯಾವ ಸ್ಥಿತಿಗೆ ಬೇಕಾದ್ರೂ ತರ್ಬೋದು, ನೆನಪಿರ್ಲಿ. ಅವತ್ತು ಆ ಶಾಸ್ತ್ರಿ ತನ್ನ ಶಕ್ತಿಯಿಂದ ನನ್ನನ್ನ ಶಿಲೆ ಮಾಡ್ದ. ಇವತ್ತು ನಾನು ಈ ನಾಗಮಣಿ ಶಕ್ತಿಯಿಂದ ನಿನ್ನನ್ನ ಶಿಲೆ ಮಾಡ್ತೀನಿ. ನಿನ್ನನ್ನ ಸಂಪೂರ್ಣವಾಗಿ ಶಿಲೆಯಾಗಿ ಮಾಡ್ಬಿಡ್ತಾ ಇದ್ದೆ. ಆದ್ರೆ ಹಾಗೆ ಮಾಡಿದ್ರೆ ನಾನು ಅಮೃತಂಗ್ ಕೊಡೋ ಚಿತ್ರ ಹಿಂಸೆನ ನೀನ್ ನೋಡೋದಕ್ಕಾಗೋದಿಲ್ಲ. ಅದಕ್ಕೆ ನಿನ್ನ ಈ ಶಿರಭಾಗನ ಹಾಗೆ ಬಿಟ್ಟಿದ್ದೀನಿ. ನಾನು ಅಮೃತಂಗ್ ಕೊಡೋ ಹಿಂಸೆನ ನೋಡಿ ನೋಡಿ ನೊಂದ್ಕೋಬೇಕು. ಅದನ್ನ ನಾನ್ ನೋಡಿ ಸಂತೋಷ ಪಡ್ಬೇಕು. ಅದೇನೋ ಹೇಳ್ತಾ ಇದ್ದೆ, ಸಾತ್ವಿಕ ಶಕ್ತಿ ಅದು ಇದು ಅಂತ. ಈಗ ಗೊತ್ತಾಯ್ತಾ ತಾಮಸಿಕ ಶಕ್ತಿ ಏನು ಅಂತ? ಅಲ್ಲಿ ಯಾಕಮೃತ ಹಾಗೆ ಸಿಡಿಲು ಬಡ್ದೋಳ್ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಇವ್ರನ್ನೆಲ್ಲ ನಿಜವಾದ ಮನುಷ್ಯರು ಅನ್ಕೊಂಡ್ಯಾ? ಅಲ್ಲ, ನಮ್ಮ ತಕ್ಷಕ ನಾಗಕುಲದ ನಾಗಗಳು ನನಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಬಂದಿದ್ದು. ನೀನ್ ಆ ಶೃಂಗೇಶ ಹಾಕಿರೋ ಲಕ್ಷ್ಮಣ ರೇಖೆ ದಾಟಿ ಬರೋವರೆಗೂ ಸುರಕ್ಷಿತವಾಗಿ ಇರ್ತೀಯ ಅನ್ನೋದು ನನಗೆ ಗೊತ್ತಿತ್ತು. ನಿನ್ನನ್ನ ಆಶ್ರಮದಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನಾನು ಈ ಉಪಾಯ ಮಾಡಿದ್ದು. ಅನ್ಯಾಯ, ಅನ್ಯಾಯ ಇದು. ಯಾವ್ದು ಅನ್ಯಾಯ? ನನ್ನ ಪರವಾಗಿ ನಿಂತಿದ್ದ ನನ್ನ ತಂಗಿನ ನನ್ನ ವಿರುದ್ಧವಾಗಿ ನಿಲ್ಲೋ ಹಾಗೆ ಮಾಡಿದ್ದು ನ್ಯಾಯನಾ? ನಿನ್ನ ಶಾಸ್ತ್ರಿ ಅವತ್ತು ನನ್ನ ಆಶ್ರಮದಲ್ಲಿ ಶಿಲೆಯಾಗಿ ಮಾಡಿದ್ದು ನ್ಯಾಯನಾ? ಮಾತಾಡೋ. ಅವತ್ತು ಆ ಶಾಸ್ತ್ರಿ ನನ್ನನ್ನ ಶಿಲೆ ಮಾಡಿದಕ್ಕೆ ಇವತ್ತು ಆ ಶೃಂಗೇಶ ನಿನ್ನ ಸಹಾಯಕ್ಕೆ ಬರಬಾರ್ದು ಅಂತ ಅವನನ್ನ ಶಿಲೆಯಾಗಿ ಮಾಡಿದ್ದೀನಿ. ಇನ್ನು ಅವನು ನಿನ್ನ ಸಹಾಯಕ್ಕೆ ಬರೋದಿಲ್ಲ. ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ.
ಮಾತಾಡ್ತಾರೆ ಸಾಕು, ಈ ಬಾಬಾ ಹೋಮ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಕಾರಣ ಏನು ಅಂತಾನೆ ಗೊತ್ತಾಗಲ್ಲ. ನಿನಗೆ ಎಷ್ಟು ಗೊತ್ತು ನನಗೂ ಅಷ್ಟೇ ಗೊತ್ತು. ಯಾಕೆ ಏನು ಅಂತ ನೀನೇ ಒಂದ್ಸಲ ವಿಚಾರಿಸಿ ನೋಡು. ನಿಮ್ಮಿಬ್ಬರ ಗುಸುಗುಸು ಪಿಸು ಪಿಸು ನನಗೆ ಅರ್ಥ ಆಯ್ತು. ಯಾಕೆ ಈ ಹೋಮವನ್ನು ಮಾಡ್ತಾ ಇದ್ದೀನಿ ಅನ್ನೋ ತಾನೆ ನಿಮ್ಮ ಪ್ರಶ್ನೆ? ಹೌದು ಬಾಬಾ. ಈ ಹೋಮವನ್ನು ಮಾಡ್ತಾ ಇರೋದು ಊರ್ಮಿಳಾ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ. ಯಾಕೆಂದ್ರೆ ನಾಗಮಣಿ ಅವಳ ವಶದಲ್ಲಿರೋದ್ರಿಂದ ಅವಳಿರೋ ಜಾಗ ಯಾರಿಗೂ ಗೊತ್ತಾಗಬಾರ್ದು ಅಂತ ತನ್ನ ಸುತ್ತಲೂ ಒಂದು ದಿಗ್ಬಂಧನವನ್ನು ನಿರ್ಮಾಣ ಮಾಡಿಕೊಂಡಿದೆ. ಆ ದಿಗ್ಬಂಧನವನ್ನು ಭೇದಿಸಿ ಅವಳು ಎಲ್ಲಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಹಾಗೆ ಆ ಊರ್ಮಿಳ ನಿಜವಾಗ್ಲೂ ಅಮೃತನ ಕೊಲ್ತಾಳ ಅಂತ ತಿಳ್ಕೊಂಡು, ಒಂದು ವೇಳೆ ಕೊಂದ್ರೆ ಆಮೇಲೆ ಒಂದು ಮುಖ್ಯವಾದ ಕಾರ್ಯ ಇದೆ. ಅದಕ್ಕೆ ಈ ಹೋಮ. ಅಮೃತ, ನೀನ್ ನನ್ನನ್ನ ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ, ಹಾಗೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾಗಮಣಿ ನನ್ನ ವಶದಲ್ಲಿದೆ. ನಾಗಮಣಿ ಯಾರ ವಶದಲ್ಲಿರುತ್ತೋ ಅವರೇ ವಿಜಯರಾಗ್ತಾರೆ. ಇದನ್ನ ಮರಿಬೇಡ. ಯಾವ ನಾಗಮಣಿ ನಿನ್ನ ಲೋಕದ ಸ್ವತ್ತು ಅಂತ ಪೂಜೆ ಮಾಡ್ಕೊಂಡು ಬಂದ್ಯೋ, ಯಾವ ನಾಗಮಣಿನ ವಶಪಡಿಸ್ಕೊಳ್ಳೋದಿಕ್ಕೆ ನೀನ್ ಇಷ್ಟೊಂದು ಕಷ್ಟ ಪಡ್ತಾ ಇದ್ಯೋ, ಅದೇ ನಾಗಮಣಿಯಿಂದ ನಿನ್ನ ಪ್ರಾಣನ ಆಪೋಷಣೆ ಮಾಡ್ಕೊಳ್ತೀನಿ. ಇದನ್ನ ತಡೆಯೋದಕ್ಕೆ ನಿನ್ನ ಪರಮೇಶ್ವರನಿಂದನೂ ಸಾಧ್ಯ ಇಲ್ಲ. ಅಪ್ಪ ಅಪ್ಪ, ಅಮ್ಮ ಅಮ್ಮ, ನಾನು ಒಳಗಡೆ ಇರೋ ನೀವುಗಳು ಮಾತ್ರ ನನಗೆ ಸಹಾಯ ಮಾಡೋಕ್ಕಾಗೋದು. ದಯವಿಟ್ಟು ಬನ್ನಿ.
ನಾಗರಾಜ ಅಮೃತ, ನನಗೂ ನಿಮ್ಮಪ್ಪನಿಗೂ ನಿನ್ನ ಹೃದಯದಲ್ಲಿ ಜಾಗ ಕೊಟ್ಟು ನೀವೊಂದ್ ರೀತಿ ನಮಗೆ ತಾಯಿ ಆಗಿದ್ಯಾ. ನೋಡು ಅಮೃತ, ನಾನು ನಿಮ್ಮಪ್ಪ ಜೀವಗಳು ಬೇರೆ ಇರ್ಬೋದು, ಆದ್ರೆ ಒಂದೇ ದೇಹ. ಅವರು ನನ್ನೊಳಗಿದ್ದು ಆ ಊರ್ಮಿಳನ ನಾವಿಬ್ರೂ ಸೇರಿ ಸೋಲ್ಸಿ ನಿನ್ನನ್ನ ಕಾಪಾಡ್ಕೋತೀವಿ. ಯೋಚನೆ ಮಾಡ್ಬೇಡ ಅಮೃತ. ಬಾ ನಾಗರಾಣಿ ಬಾ. ಅವತ್ತು ನೀನು ನಿನ್ನ ಗಂಡ ನನ್ನಿಂದ ತಪ್ಪಿಸ್ಕೊಂಡಿದ್ರಿ. ಇವತ್ತು ನೀನೇ ನನ್ನ ಕಣ್ಮುಂದೆ ಬಂದಿದ್ಯಾ. ಆ ಅಮೃತನ ಜೊತೆ ನಿನ್ನನ್ನು ಆಹುತಿ ತಗೊಳ್ತೀನಿ. ಮುಚ್ಚು ಬಾಯ್. ತಕ್ಷಕ ವಂಶದ ತುಚ್ಚು ಹುಳುವೆ, ಯಾರು ಯಾರನ್ನ ಆಹುತಿ ತಗೋತಾರೆ ನೋಡು. ಆಹುತಿ ತಗೊಳಕ್ಕಿಂತ ಮುಂಚೆ ನನ್ನ ಪ್ರಹಾರದಿಂದ ತಪ್ಪಿಸ್ಕೊಳಕ್ಕಾಗತ್ತಾ ನೋಡು. ಯಾಕೆ ಸುಸ್ತಾಗೋಯ್ತಾ? ಅಬ್ಬರಿಸ್ತಾ ಇದ್ದೆ. ಈಗ ಆರಿ ಹೋಗೋ ದೀಪದ ತರ ತಣ್ಣಗಾಗೋಗಿದ್ಯಾ? ಈಗ ಗೊತ್ತಾಯ್ತು ಈ ತಕ್ಷಕ ನಾಗಲೋಕದ ನಾಗಿನಿಯ ಶಕ್ತಿ ಏನು ಅಂತ. ನಿನ್ನ ಆಹುತಿ ತಗೊಂಡಿದ್ದಾಯ್ತು, ನಿನ್ನ ಮಗಳನ್ನ ಆಹುತಿ ತಗೊಳ್ತೀನಿ. ಅಮೃತ, ನಾನು ಚಿರಂಜೀವಿ, ನನಗೆ ಸಾವೇ ಇಲ್ಲ ಅಂತ ಮೆರಿತಾ ಇದ್ದೆ. ಈಗ ನೋಡು ನನ್ನ ಕಾಲಡಿನೇ ಹೇಗೆ ಸಾಯ್ತಾ ಇದ್ಯಾ ಅಂತ. ನಿನ್ನ ಸ್ಥಿತಿ ನೋಡಿದ್ರೆ ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಶತ್ರುಗಳಾಗಿದ್ರು ಅವರ ಸಾವನ್ನ ಸಂಭ್ರಮಿಸಬಾರ್ದು. ಅವರ ಸಾವಲ್ಲಿ ಸಂತೋಷ ಹುಡ್ಕೋದು ಸಂಸ್ಕಾರ ಅಲ್ಲ. ಆಗ್ಲೋ ಈಗ್ಲೋ ಪ್ರಾಣ ಹೋಗೋ ಸ್ಥಿತಿಯಲ್ಲಿದ್ರು ನಿನ್ನ ಬೋಧನೆಗಳನ್ನ ಬಿಟ್ಟಿಲ್ಲ ಅಲ್ವಾ?